ಇನ್ನು ಎರಡನೇ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೌಟುಂಬಿಕ ಕಲಹಕ್ಕೆ ಸಂಬಂಧಪಟ್ಟ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಪತ್ನಿ ಆತ್ಮಹತ್ಯೆಗೆ ಪ್ರಯತ್ನ, ಪ್ರೊಬೇಷನರಿ ಪಿಎಸ್ಐ ಬಂಧನ ಅನ್ನೋ ಮಾಹಿತಿ. ಎರಡನೇ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ. ಪತ್ನಿ ಸುಸೈಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ಲಂತೆ. ಪ್ರೊಬೇಷನರಿ ಪಿಎಸ್ಐ ರನ್ನ ಅರೆಸ್ಟ್ ಮಾಡಲಾಗಿದೆ. ವಿಜಯನಗರದ ಹಗರಿಬೊಮ್ಮನಹಳ್ಳಿಯಲ್ಲಿ ಘಟನೆ. ಮೊದಲನೇ ಹೆಂಡತಿ ಇರುವಾಗಲೇ ಎರಡನೇ ಮದುವೆ ಆರೋಪ, ಅದಕ್ಕೆ ಅವಕಾಶ ಇಲ್ಲ ಕಾನೂನಿನಲ್ಲಿ. ದೂರು ಹಿನ್ನೆಲೆ ಪ್ರೊಬೇಷನರಿ ಪಿಎಸ್ಐ ದೊರೆನಾಯಕ್ ಅರೆಸ್ಟ್. ಹಗರಿಬೊಮ್ಮನಹಳ್ಳಿ ಠಾಣೆಯ ಪ್ರೊಬೇಷನರಿ ಪಿಎಸ್ಐ, ಕೂಡ್ಲಿಗಿಯ ಪೂಜಾರಹಳ್ಳಿ ನಿವಾಸಿ ದೊರೆನಾಯಕ್. ಅದೇ ತಾಂಡಾದ ಯುವತಿಯನ್ನ ಮೊದಲು ಮದುವೆಯಾಗಿದ್ದ. ಬಳಿಕ ದಾವಣಗೆರೆಯ ಯುವತಿಯ ಜೊತೆ ಎರಡನೇ ಮದುವೆ ಆಸೆ. ಮನನೊಂದು ಮೊದಲ ಪತ್ನಿ ಆತ್ಮಹತ್ಯೆಗೆ ಯತ್ನ. ಇದು ಅಟೆಂಪ್ಟ್ ಮರ್ಡರ್ ಪ್ರಕರಣ ಆಗುತ್ತೆ. ನೀವು ಆತ್ಮಹತ್ಯೆಗೆ ಪ್ರೇರಣೆ ಕೊಟ್ಟವರು ಯಾರು? ನೀವು ಎರಡನೇ ಮದುವೆ ಆಗಿದ್ರಿಂದಲೇ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ಒಂದು ವೇಳೆ ನಿಜವೇ ಆಗಿದ್ದರೆ ಹಗರಿಬೊಮ್ಮನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಿಎಸ್ಐ ಅಂತೆ ಈ ಮನುಷ್ಯ ಕಾನೂನನ್ನ ಅರೆದು ಮಸಾಲೆ ಮಾಡಿ ಕೂಡ್ದಿರ್ತಾರೆ. ಇವಕ್ಕೆಲ್ಲ ಏನಾಗಿವೆ? ಮೊದಲನೆಯ ಹೆಂಡತಿಯ ಅನುಮತಿ ಇದ್ದರೆ ಎರಡನೆಯ ಮದುವೆ ಆಗೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಮೊದಲನೆಯ ಹೆಂಡತಿ ಅಲ್ಲಿ ನಿಂತ್ಕೊಂಡು ಅಕ್ಷತೆ ಕಾಳು ಹಾಕೋದಕ್ಕೆ ಬಂದಿದ್ರೆ ಎರಡನೇ ಮದುವೆ ಅವಕಾಶಕ್ಕೂ ಕೂಡ ಕೆಲವೊಮ್ಮೆ ಕಾನೂನಲ್ಲಿ ಅವಕಾಶ ಇದೆ. ಆದರೂ ಕೂಡ ಕೆಲವೊಮ್ಮೆ ಅದಕ್ಕೂ ಒಂದಷ್ಟು ಫಾರ್ಮಾಲಿಟೀಸ್ಗಳು ಇತ್ತೀಚೆಗೆ ಬಂದಿದ್ದಾವೆ, BNSSಲ್ಲಿ. ಸೊ ಈ PSI ಎರಡನೇ ಮದುವೆ ಆಗಿದ್ದ. ಎರಡನೇ ಮದುವೆ ಆಗುವುದು ಮೊದಲನೆಯ ಹೆಂಡತಿಗೆ ತೀರಾ ಇಷ್ಟ ಇರಲಿಲ್ಲ ಅನ್ನೋದು ಮಾತ್ರ ಅಲ್ಲ, ಎರಡನೇ ಮದುವೆಯ ವಿಚಾರ ತಿಳಿದ ತಕ್ಷಣ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾಳೆ. ನೋಡಿ, ಈ ಥರದ ಆತ್ಮಹತ್ಯೆ ಪ್ರಕರಣಗಳು ರಾಜ್ಯದ ಯಾವುದೇ ಕುಟುಂಬಕ್ಕೂ ಮಾದರಿಯಾಗಬಾರದು. ಕಾನೂನಲ್ಲಿ ಅವಕಾಶ ಇದೆ. ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಈಗ ಆತ್ಮಹತ್ಯೆ ಮಾಡಿಕೊಂಡ ಆ ಹೆಂಡತಿಗೆ ಸಿಕ್ಕಿದ್ದೇನು? ಸೊ ಎರಡನೇ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೆಯ ಏನು ಆತ ಎರಡನೇ ಮದುವೆ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದ, ಆ ವಿಚಾರ ತಿಳಿದು ಮೊದಲನೆಯ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡಿರುವ ವಿಚಾರ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ.